ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳಿಂದಲೇ ಆರ್ಥಿಕ ಹೊರೆ ಆಗ್ತಾ ಇದೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ಬರಬೇಕಾಗಿದೆ 308 ಕೋಟಿ ಬಾಕಿ ಹಣ. ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಅಂತ ಇಲ್ಲ ಬಾಕಿ ಉಳಿಸಿಕೊಂಡಿರುವಂತ ಇಲಾಖೆಗಳು. ಇಲಾಖೆಗಳ ಉತ್ತರ ಏನಿದಕ್ಕೆ? ನಮ್ಗೆ ಇನ್ನೂ ಟೈಮ್ ಬೇಕು ಬಿಲ್ ಕಟ್ಟೋದಕ್ಕೆ ಅಂತ. ಕೆಲ ಇಲಾಖೆಗಳು ಕಟ್ಟಡ ಬದಲಾಯಿಸಿದ್ರು ಕೂಡ ಹಳೆಯ RC ನಂಬರ್ನಲ್ಲೇ ಕೂಡ ಬಿಲ್ ಏರಿಕೆ ಆಗಿದೆ. ಈ ಕುರಿತು ಮುಖ್ಯಮಂತ್ರಿಗೆ ಈಗ ಪತ್ರವನ್ನು ಬರೆಯುವುದಕ್ಕೆ ಮುಂದಾಗಿದೆ BWSSB. ಜಲಮಂಡಳಿಗೆ ಬಿಲ್ನಿಂದ ಬರುವಂತ ಆದಾಯಕ್ಕಿಂತ ವೆಚ್ಚವೇ ಹೆಚ್ಚಾಗ್ಬಿಟ್ಟಿದೆ. ಅರ್ಧದಷ್ಟಾದ್ರೂ ಬಿಲ್ ಕಟ್ಟಿ ಅಂತ ಹೇಳಿ ಜಲಮಂಡಳಿ ಈ ಸರ್ಕಾರಿ ಇಲಾಖೆಗಳಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಪ್ರಯೋಜನ ಆಗಿಲ್ಲ. ಅವ್ರು ಟೈಮ್ ಮೇಲೆ ಟೈಮ್ ತಗೊಳ್ತಾರೆ ಇದ್ದಾರೆ. ನಷ್ಟ ಭರಿಸೋದಕ್ಕೆ ಬಾಕಿ ಮೊತ್ತ ಪಾವತಿಸುವಂತೆ BWSSB ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಜನಸಾಮಾನ್ಯರೇನಾದ್ರೂ ಹಿಂಗ್ ಮಾಡಿದ್ರೆ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಕಟ್ ಮಾಡಿ ಹೋಗ್ತಾರೆ ಸಪ್ಲೈನ, ವಾಟರ್ ಸಪ್ಲೈನ. ಆದ್ರೆ ಇಲ್ಲಿ ನೋಡಿ, ಸರ್ಕಾರಿ ಇಲಾಖೆಗಳಿಂದ ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಜಲಮಂಡಳಿಗೆ ಹೊರೆ ಆಗ್ತಾ ಇದೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ಸುಮಾರು 308 ಕೋಟಿ ಬಾಕಿ ಹಣ ಬರಬೇಕು. ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಈ ಬಗ್ಗೆ ಇಲಾಖೆಗಳು ಕೇರ್ ಮಾಡ್ತಾ ಇಲ್ಲ. ಬಿಲ್ ಪಾವತಿಗೆ ಇನ್ನೂ ಟೈಮ್ ಬೇಕು ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಸರ್ಕಾರಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಇಲಾಖೆಗಳಿಂದ ಏನು ಬಾಕಿ ಬರಬೇಕಿರ್ತಕ್ಕಂಥ ನೀರಿನ ಬಿಲ್ಲಿನ ಮೊತ್ತ ಒಂದು ಹೆಚ್ಚಿನ ಮಟ್ಟಿಗೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಆಯಾ ಸಂಬಂಧಪಟ್ಟ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದು ಬಾಕಿ ಉಳಿದಿರ್ತಕ್ಕಂಥ ನೀರಿನ ಬಿಲ್ಲನ್ನು ದಯವಿಟ್ಟು ಕಟ್ಟಿ ಅದನ್ನು ಮುಂದಿನ ಒಂದು ನಿರ್ವಹಣೆಗೆ, ಜಲಮಂಡಳಿಯ ನಿವಾರಣೆಗಾಗಿ ಅನುಕೂಲ ಆಗುತ್ತೆ ಅಂತೇಳಿ ನಾವು ಪ್ರತಿಯೊಂದು ಪತ್ರ ಬರ್ತೇವೆ. ಈ ಮಧ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋದು, ಸ್ಟೇಟ್ ಗೌರ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟು, ಡಿಫೆನ್ಸ್ ಡಿಪಾರ್ಟ್ಮೆಂಟು, ಪೊಲೀಸ್ ಇಲಾಖೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವಶ್ಯಕತೆ ನಾವು ಪತ್ರವನ್ನು ಬರೆದು ಫಾಲೋಅಪ್ ಮಾಡಿ ಹಣವನ್ನು ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ಸರ್ ಅಂದಾಜು ಬಾಕಿ ಇರೋದು? ಅಂದಾಜು ಇಯರ್ಲಿ ಮೋರ್ ದನ್ 350 crores ಅಮೌಂಟ್ ಇದೆ ಟೋಟಲ್ ಓವರಾಲ್ ನಮ್ಮ ಬೋರ್ಡ್ನಿರೋದು. ನಮ್ಮ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ 152 ಕೋಟಿ ಸ್ಟೇಟ್ ಗೌರ್ಮೆಂಟ್ ಇದೆ, ಅಥವಾ ಜೊತೆಗೆ ಡಿಫೆನ್ಸ್ದು ಒಂದು 54 ಕೋಟಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ 52 ಕೋಟಿ ಇದೆ, BBMP ಇದೆ. ಇತರೆ ಸರ್ಕಾರಿ ಇಲಾಖೆಗಳಿಂದಲೂ ಬೇರೆ ಬೇರೆ BBMP ಎಷ್ಟು ಸರ್? BBMP ಅಂದಾಜು 42 ಕೋಟಿ ಹಣ ಬರಬೇಕಾಗಿದೆ. ಸರ್ಕಾರಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಜನಸಾಮಾನ್ಯರು ಈ ತರ ಬಾಕಿ ಉಳಿಸ್ಕೊಂಡ್ಬಿಟ್ರೆ ಬಿಲ್ನ ವಾಟರ್ ಸಪ್ಲೈನೇ ಕಟ್ ಮಾಡ್ಬಿಡ್ತಾರೆ. ಆದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ದುಡ್ಡು ಬರಬೇಕು, ಸುಮ್ಮನಾಗಿದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಈಗ ಯಾವ್ಯಾವ ಇಲಾಖೆಗಳಿಂದ, ಅಂದ್ರೆ ಯಾವ್ಯಾವ ಕಚೇರಿಗಳಿಂದ ಎಷ್ಟೆಷ್ಟು ಬಾಕಿ ಹಣ ಬರಬೇಕಾಗಿದೆ, ಏನ್ ಕ್ರಮ ನೆಕ್ಸ್ಟ್ BWSSB? ಶರ್ಮಿತಾ, BWSSBಗೂ ಕೂಡ ಇದು ದೊಡ್ಡ ತಲೆನೋವಾಗಿ, ಚಿಂತೆಯಾಗಿ ಕಾಡ್ತಾ ಇರೋದು. ಯಾಕಂದ್ರೆ ಈ ಜನಸಾಮಾನ್ಯರು ಬಿಲ್ ಏನಾದ್ರು ಕಟ್ಟದೇ ಇದ್ರೆ 3 ತಿಂಗಳಿಗೆ ಟ್ಯಾಪ್ ಕನೆಕ್ಷನ್ ಅನ್ನೇ ಕಟ್ ಮಾಡಿ ಹೆದರಿಸಿ ಬೆದರಿಸಿ ಅನ್ನೋ ರೀತಿಯಾಗಿ ಮಾಡಿ ಏನೋ ಬಿಲ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಆದ್ರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಟ್ಟಡಗಳೇನಿದಾವೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, BBMPನೇ 41 ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದೆ. ಇದು ಬರೀ ಬಾಕಿ ಮೊತ್ತ ಅಲ್ಲ, ಅದ್ರ ಜೊತೆಗೆ ಬಡ್ಡಿನೂ ಕೂಡ ಆಡ್ ಆಗ್ತಾ ಹೋಗ್ತಾ ಇದೆ ಪ್ರತಿ ವರ್ಷ. ಇದು ಬಹಳಷ್ಟು ತೊಂದರೆ ಆಗ್ತಾ ಇರೋದು. ಈ ಬಗ್ಗೆ BWSSB ರಾಜ್ಯ ಸರ್ಕಾರಕ್ಕೆ ಅಂದ್ರೆ CM ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ಳಲು ಮುಂದಾಗಿದೆ. ಯಾಕಂದ್ರೆ ನಮಗೆ ಈ ರೀತಿಯಾಗಿ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋದ್ರೆ ಬಾಕಿ ಮೊತ್ತ ನಾವು ರನ್ ಮಾಡೋದು ಕೂಡ ಕಷ್ಟ ಆಗತ್ತೆ. ಜನಸಾಮಾನ್ಯನ ಮೇಲೆ ಕಳೆದ 8 ವರ್ಷದಿಂದನೂ ಕೂಡ ಬಿಲ್ನ ಮೊತ್ತವನ್ನು ಕೂಡ, ವಾಟರ್ನ ಬಿಲ್ನ ಮೊತ್ತ ಏನಿದೆ ದರವನ್ನ ಹೆಚ್ಚಳ ಮಾಡಿಲ್ಲ. ಆ ಕಾರಣಕ್ಕಾಗಿ ದಯಮಾಡಿ ನಮಗೆ ಯಾರ್ಯಾರು ಈ BBMP ಇರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಇಲಾಖೆಗಳಿರ್ಬೋದು, ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳೇನಿದಾವೆ ಆ ಎಲ್ಲ ಇಲಾಖೆಗಳು ಕೂಡ ದಯಮಾಡಿ ಬಿಲ್ ಅನ್ನ ಬರೆಸಿ ಕನಿಷ್ಠ ಈ ಒಂದು ತಿಂಗಳಲ್ಲಿ 50% ಆದ್ರೂ ಬರೆಸಿದ್ರೆ ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ CM ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಮಾಡ್ಲಿಕ್ಕೆ, ಪತ್ರವನ್ನು ಬರಲಿಕ್ಕೂ ಕೂಡ BWSSB ಮುಂದಾಗಿದೆ. ಇದು ಬಾಕಿ ಮೊತ್ತದ ಜೊತೆಗೆ ಬಡ್ಡಿ ಹೆಚ್ಚಾಗ್ತಾ ಇರೋದ್ರಿಂದ BWSSB ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗ ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳಿಂದಲೇ ಆರ್ಥಿಕ ಹೊರೆ ಆಗಿರೋದು. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ಇಲಾಖೆಗಳಿಂದ ಸುಮಾರು 308 ಕೋಟಿ ಬಾಕಿ ಹಣ ಬರಬೇಕಾಗಿದೆ. ಹಂಗೆ ನಾವು ನೋಡಕ್ ಹೋದ್ರೆ ರಾಜ್ಯ ಸರ್ಕಾರಿ ಇಲಾಖೆಗಳು, ಕೇಂದ್ರ ಸರ್ಕಾರಿ ಇಲಾಖೆಗಳು, BBMP, ಡಿಫೆನ್ಸ್, ಇತರೆ ಇಲಾಖೆಗಳಿಂದ ಈ ಬಾಕಿ ಮೊತ್ತ ಬರಬೇಕಾಗಿದೆ. ಅಟ್ಲೀಸ್ಟ್ ಈಗ ಅರ್ಧನಾದ್ರೂ ಕಟ್ಟಿ, ನಾವು ನಷ್ಟದಲ್ಲಿದ್ದೀವಿ ಅಂತ ಜಲಮಂಡಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇಲಾಖೆಗಳಿಗೆ ನಮ್ಗಿನ್ನೂ ಸಮಯಾವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ.
ಸೊ ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಪತ್ರವನ್ನು ಬರೆದು ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ ಅಂತ ಹೇಳಿ ತಿಳಿಸೋದಕ್ಕೆ BWSSB ಮುಂದಾಗಿದೆ. ಈಗ ನೋಟಿಸ್ ಎಲ್ಲ ಇಶ್ಯೂ ಆಗಿದೆ. ನೋಟಿಸ್ ಕೊಟ್ಟರೂ ಕೂಡ ಇಲಾಖೆಗಳು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ನಮಗೆ ಟೈಮ್ ಬೇಕು ಅಷ್ಟೇ ಅವ್ರು ಕೇಳ್ತಾ ಇರೋದು. ಇನ್ನು ಕೆಲ ಇಲಾಖೆಗಳ ಬಿಲ್ಡಿಂಗ್ ಚೇಂಜ್ ಮಾಡಿದ್ದಾರೆ, ಕಟ್ಟಡ ಬದಲಾವಣೆ ಆದರೂ ಕೂಡ ಹಳೆಯ RC ನಂಬರ್ನಲ್ಲೇ ಕೂಡ ಬಿಲ್ ಏರಿಕೆ ಆಗ್ತಾ ಇದೆ, ಬಡ್ಡಿ ಕೂಡ ಆಗ್ತಾ ಇದೆ. ಅರ್ಧದಷ್ಟು ಪಾವತಿ ಮಾಡಿ ಅಟ್ಲೀಸ್ಟ್ ನಮ್ಗೆ ಆರ್ಥಿಕ ಹೊರೆ ಏನಿದೆ ನಾವು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ರು ಕೂಡ ಆ ಹೊರೆ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ BWSSB. ಸರ್ಕಾರಿ ಇಲಾಖೆಗಳು ಈ ಬಗ್ಗೆ ಅದ್ಯಾಕೋ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಇಲ್ಲಿ ಜನಸಾಮಾನ್ಯರು ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಅಕಸ್ಮಾತ್ ಒಂದು ಮನೆಯಲ್ಲಿ ನಾವು ವಾಟರ್ ಬಿಲ್ ಸರಿಯಾಗಿ ಪೇ ಮಾಡಿಲ್ಲ ಅಂತಂದ್ರೆ ಇವರು ಕನೆಕ್ಷನ್ನೇ ಕಟ್ ಮಾಡಿಬಿಡ್ತಾರೆ. ಅಂದರೆ ಸರ್ಕಾರಿ ಇಲಾಖೆಗಳಲ್ಲಿ ಮಾತ್ರ ಹೀಗೆ ಮಾಡ್ತಾ ಇಲ್ಲ, ಇದು ಯಾಕೆ ಅಂತಲೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ.